ಹೇಳೋ ಪ್ರಕಾರ ಮಂಜುಳಾ ಒಂದು ಡೈನಾಮಿಕ್ ಪೀಸ್. ತಂಗಿಯಾಗಿ ಪ್ರತಿಯೊಂದು ನಿಭಾಯಿಸೋದ್ರ ಜೊತೆಗೆ ಸಮಾಜದಲ್ಲಿ ಅವ್ರ ಕೊಡುಗೆ ಅಪಾರವಾಗಿದೆ. ಸೊ ಅಂತ ನನ್ನ ಎಲ್ಲ ಹೆಣ್ಣು ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಒಮ್ಮೆ ನಿಮಗೆ ವೆಲ್ಕಮ್. ಯಾಕೆ ವಿಮರ್ಶೆಗೆ ಇವತ್ತು ಕೂಡ ಫೈನಾನ್ಷಿಯಲಿ ಕೂಡ ನೀವು ಸೆಕ್ಯೂರ್, ಸ್ಕಿಲ್ ಅಲ್ಲೂ ಕೂಡ ನೀವು ಸೆಕ್ಯೂರೆನ್ಸ್ ಅಲ್ವಾ. ಇವತ್ತು ಯಾರು ನಿಮಗೆ ದುಡ್ಡು ಬೇಕು ಅಂತ ನೀವು ಯಾರನ್ನು ಕೇಳಲ್ಲ, ಎಷ್ಟು ಬೇಕು ಅಂತ ಕೇಳೋದ್ರಲ್ಲಿ ಬಂದಿದ್ದೀರಾ ಅಲ್ವಾ, ಕೇಳ್ತಾನೆ. ಯಾಕೆ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು. ನಿಮ್ಮ ಹತ್ರ ಒಂದು ಉದ್ಯೋಗ ಅಂತ ಇದೆ, ನೀವು ದುಡಿತಾ ಇದ್ದೀರಾ, ಎಲ್ಲಾ ಕ್ಷೇತ್ರದಲ್ಲೂ ನೀವು ಮುಂದುವರೆದಿದ್ದೀರಾ, ನೀವು ಒಂದು ದೊಡ್ಡ ಬಿಸ್ನೆಸ್ ವುಮನ್ ಆಗಿ ಹೊರಹೊಮ್ಮಿದ್ದೀರಾ. ಸೊ ನಿಮಗೆಲ್ಲರಿಗೂ ಹಾರ್ಟ್ಲಿ ಕಂಗ್ರಾಚುಲೇಷನ್. ಮತ್ತೆ ಹೊಸದಾಗಿ ಈಗ ರೀಸೆಂಟ್ ಆಗಿ ನಮ್ಮ ಟ್ರೈನಿಂಗ್ ಬಂದ್ಮೇಲೆ ತುಂಬಾ ಜನ ಫಾದರ್ ಮಾಡಿದ್ರು, ಅವ್ರಿಗೆ ಮೋಟಿವೇಶನ್ ಆಯ್ತು ಅಂತ ಹೇಳಿ. ಸೊ ಅವ್ರಿಗೂ ಕೂಡ ಕಂಗ್ರಾಚುಲೇಷನ್. ಹಾಗೆ ವುಮೆನ್ಸ್ ಬಗ್ಗೆ ನೇತ್ರ ಅವರು ಒಂದು ಎರಡು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಅನ್ಕೋಬೇಕು ಅವ್ರು ಹುಟ್ಟಿದ ದಿನ ಅಲ್ಲ, ಮಹಿಳೆಯರಾಗಿ ಇವತ್ತು ಮಹಿಳಾ ದಿನ ನಮ್ಮ ದಿನ. ನಾವೆಲ್ಲರೂ ಅದನ್ನ ಸಂಭ್ರಮದಿಂದ ಆಚರಿಸಬೇಕು. ಎಲ್ಲರೂ ಜೋಶಲ್ಲಿ ಒಂದ್ಸಾರಿ ಚಪ್ಪಲಿ ಹೊಡೆದು ನೋಡೋಣ. ವೆರಿ ಗುಡ್. ಇದು ಮಹಿಳಾ ದಿನಾಚರಣೆ ಅಂತ ಸ್ಟಾರ್ಟ್ ಆಗಿದ್ದು 1908ರಲ್ಲಿ. ಅಂದ್ರೆ ಹೆಣ್ಮಕ್ಳಿಗೂ ಒಂದು ಹಕ್ಕು ಅನ್ನೋದು ಬೇಕು, ಅವ್ರಿಗೂ ಒಂದು ದಿನ ಅಂತ ಆಚರಣೆ ಬೇಕು ಅಂತ ಶುರುವಾಗಿದ್ದು 1908ರಲ್ಲಿ. ಸೊ ಅವರು ಅಚೀವ್ಮೆಂಟ್ಸ್ ಅನ್ನು ಕೇಳಿದ್ದೀರಾ ಕೆಲವರದ್ದು. ಹಾಗೆ ಇನ್ನೂ ತುಂಬಾ ಜನರದ್ದು ಅಚೀವ್ಮೆಂಟ್ಸ್ ಇದೆ. ಪ್ರತಿಯೊಬ್ಬರಿಗೂ ಕೇಳೋದ್ರೆ ಇವತ್ತು ಗೋಲ್ಡ್ ಡೇ ಸಾಕಾಗಲ್ಲ. ಸಮ್ ಪರ್ಸನ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡಿ ಹೇಳಿದ್ವಿ ಮೇಲಿಗೆ. ಸೊ ಅವರೆಲ್ಲರೂ ಶೇರ್ ಮಾಡ್ತಾರೆ. ದಯವಿಟ್ಟು ತಾವು ಕೂತು ಕೇಳಿಸ್ಕೊಂಡು ಅವರ ಫೀಡ್ಬ್ಯಾಕ್ ಅನ್ನ ಒಂದ್ಸಲ ಅನಲೈಸ್ ಮಾಡಿ, ಎಷ್ಟು ಅವರು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿದ್ದಾರೆ ಒಂದು ಟ್ರೈನಿಂಗ್ ತಗೊಂಡ್ಮೇಲೆ ಅನ್ನೋದನ್ನ ನೀವು ಗಮನಿಸಬೇಕು. ಹಾಗೆ ನಿಮ್ಮ ಒಂದು ಹಿತವಚನಕ್ಕೂ ಕೂಡ ಅವರು ಕಾದ್ಕೊಂಡು ಕೂತಿದ್ದಾರೆ. ಮೊದಲಿಗೆ ನಾವು ನಿಮ್ಗೆ ಒಂದು ಅತಿಥಿಗಳು ಅಂತ ಹೇಳಿದಾಗ, ಮನೆಗೆ ಬಂದಾಗ ನಾವು ಸತ್ಕಾರ ಮಾಡೋದು ನಮ್ಮ ಧರ್ಮ, ನಮ್ಮ ಹಿಂದೂ ಸಂಪ್ರದಾಯ ಇರುತ್ತೆ. ಅದೇ ತರ ನಮಗೊಂದು ಚಿಕ್ಕದಾಗಿ ಒಂದು ಸತ್ಕಾರ ಇರುತ್ತೆ. ದಯವಿಟ್ಟು ತಾವೆಲ್ಲ ಕೋಆಪರೇಟ್ ಮಾಡಿ ಸ್ವೀಕಾರ ಮಾಡಬೇಕು. ನಂತರದಲ್ಲಿ
ವೇದ ವಾಕ್ಯ ನಮ್ಗೆ. ಸೊ ಇವತ್ತು ನಾನು ನಿಮ್ ಜೊತೆಲಿ ನಿಮ್ಮ ಒಂದು 9 ತಿಂಗಳ ಪ್ರಾಸೆಸ್ ಅಲ್ಲಿ ಒಂದು ಟ್ರೈನಿಂಗ್ ಅಲ್ಲಿ ಆಗಿರ್ಬೋದು ಎಲ್ಲಾದ್ರಲ್ಲೂ ನಾನು ನಿಮ್ ಜೊತೆ ನಡ್ಕೊಂಡ್ ಬಂದಿದ್ದೀನಿ. ಸೊ ನಿಮ್ಮನ್ನ ನಾನು ಫಸ್ಟ್ ಹೇಗ್ ನೋಡ್ದೆ, ಇವತ್ ನಾನು ಹೇಗ್ ನೋಡ್ತಾ ಇದ್ದೀನಿ, ಎರಡೂ ಡಿಫ್ರೆನ್ಸಸ್ ನೋಡಿದ್ದೀನಿ. ಇಲ್ಲಿಂದ ಮುಂದಿನ ಡಿಫ್ರೆನ್ಸ್ ನೀವು ನನ್ನ ತೋರಿಸ್ತೀರಾ, ಹೇಗೆ ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ ಆಗ್ತೀರಾ. ಆ ಕಾನ್ಫಿಡೆನ್ಸು ಇದೆ, ಆ ಒಂದು ಛಲಾನು ಇದೆ ನಿಮ್ಮ ಹತ್ರ ಅಲ್ವಾ. ನಾನು ಯಾವಾಗ್ಲೂ ಟ್ರೈನಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ಸ್ ಬರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ಬಟ್ ಪ್ರಾಬ್ಲಮ್ಸ್ಗೆ ಕಮಿಟ್ಮೆಂಟ್ಸ್ಗೆ ಎದುರುಕೊಂಡು ಮುಂದೆ ಇಟ್ಟಿರೋ ಹೆಜ್ಜೆ ಯಾವಾಗ ಹಿಂದೆ ಇಡ್ತೀವೋ ಮತ್ ಮುಂದೆ ಇಡಕ್ಕೆ ಕಷ್ಟ ಆಗುತ್ತೆ. ಯಾವಾಗ್ಲೂ ಆ ಹೆಜ್ಜೆ ಎಷ್ಟೇ ಕಷ್ಟ ಆಗ್ಲಿ ನೆಕ್ಸ್ಟ್ ಮುಂದೆನೆ ಹೋಗ್ಬೇಕು, ಹಿಂದೆ ಹೋಗ್ಬಾರ್ದು. ಮ್ಯಾಮ್ 100 ರೂಪಾಯಿ ದುಡಿತಾ ಇದ್ದೆ, ಇವತ್ತು 500 ರೂಪಾಯಿ ದುಡಿತಾ ಇದ್ದೀನಿ, ನೆಕ್ಸ್ಟ್ ಸಿಕ್ಕಿದಾಗ ಮ್ಯಾಮ್ 15,000 ದುಡಿತಾ ಇದ್ದೀನಿ. ಇದೇ ಗುರುದಕ್ಷಿಣೆ. ಇಷ್ಟು ನೀವು ಪ್ರೀತಿ ಮಾಡ್ತೀರಲ್ಲ ನಿಮ್ಮ ಟೀಚರ್ಸ್ಗೆ, ಆ ಟೀಚರ್ಸ್ಗೆ ಒಂದು ಗುರುದಕ್ಷಿಣೆ ಯಾವಾಗ ಸಿಗುತ್ತೆ ಹೇಳಿ? ನೀವು ಗ್ರೋತ್ ಆದ್ರೆ ಮಾತ್ರ. ನಾವು ಇದೇ ಒಂದು ನಮ್ದು ಇದು ಹಳೆ ಡೈಲಾಗ್, ಓಕೆನಾ. ನಾನು ಎಲ್ಲಾ ಸರ್ಟಿಫಿಕೇಶನ್ ಅಲ್ಲೂ ಎಲ್ಲಾ ಓರಿಯಂಟೇಶನ್ ಅಲ್ಲೂ ಮಾತಾಡ್ತೀನಿ, ನಮ್ಗೆ ಗುರುದಕ್ಷಿಣೆ ನೀವು ಬೆಳೆದ ಮೇಲೆನೆ ಗೊತ್ತಾಗೋದು ಅಂತ. ಹಾಗೆ ನಮ್ಗೆ 4 ವರ್ಷ 5 ವರ್ಷ ಆದ್ಮೇಲೂ ಕೂಡ ಈಗ್ಲೂ ನಮ್ಗೆ ಕಾಲ್ ಮಾಡ್ತಾರೆ, ಮ್ಯಾಮ್ ಇನೋಗ್ರೇಷನ್ ಮಾಡ್ತಾ ಇದೀವಿ, ಈ ದಿನಕ್ಕೆ ನಾವು ಬನ್ನಿ. 4 ವರ್ಷ 5 ವರ್ಷ ಆದ್ಮೇಲೂ ಅವ್ರು ಬೆಳೆದಿರೋದನ್ನ ತೋರ್ಸಕ್ಕೆ ನಮ್ಗೆ ಕರೀತಾರೆ. ನೀವು ಅದೇ ಆಗ್ಬೇಕು, ಕರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಬೆಳೆದು ಒಂದ್ ಎತ್ತರಕ್ಕೆ